ಗೇಮ್ ಐತೆ ಹುಡುಗರು ಎಲ್ಲ ಗೇಮ್ ತಪ್ಪು ಮಾತಾಡಿ ನಾನು ಪಾರ್ಟಿ ಚಲೋ ಮಾತಾಡಿ ಪಾರ್ಟಿ ಸನ್ಮಾನ ನಾವು ಇಲ್ಲಿ ಅಡಿಕೆ ಫ್ರೈಟ್ ಪದ್ಧತಿ ಸರ್ ಅಂತೆ ಅವ್ರು ಸೋಲ್ತಾರೆ ಆಡ್ತೀವಿ ಸೋಲ್ತಾರೆ ಅನ್ನೋಕ್ಕೆ ಪಾಯಿಂಟ್ ಮಿಥುನ್ಜಿ ಪಾಟೀಲ್ ಅವರು ತಂಡ ನಡೆಯಲು ಇವರು ಆಗಮಿಸ್ತಾರೆ. ಅದೇ ತರ ಗದಗ ರೈಲ್ವೇಸ್ ತಂಡ ಇವರು ಆಗಮಿಸ್ತಾರೆ. ಜೈಲಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಮಾತಾಡಿದ್ರೆ ಯಾರು ಮೊದಲನೆಯ ದಾಳಿ ಗದಗ ರೈಲ್ವೇಸ್ ಇಷ್ಟುತ್ತಿದ್ದ ಮಿಥುನ್ಜಿ ಪಾಟೀಲ್ ನರೇಲ್ ತಂಡದ ಮೇಲೆ. ಶಶಿ ಗುರ್ಕಿ ಎಲ್ಲುವುದೇ ಮೈಕ್ ತಗೊಂಡು ಸ್ವಲ್ಪ ತಂಡಿ ಬಿಡಿಸ್ಬೇಕು ನಾನು ಅವಳು ವಯಸ್ಸು ನೋಡ್ಬೇಕು ಯಾಕೆ ಅವಳು ತಗೋ ಮೈಕ್ ಎರಡು ಬಲಿಷ್ಠ ತಂಡಗಳ ನಡುವಿನ ಪಂದ್ಯ. ಶ್ರೀ ಮಿಥುನ್ಜಿ ಪಾಟೀಲ್ ಅಭಿಮಾನಿಗಳ ಮೇರೆಗಲ್ ಹಾಗೂ ರೈಲ್ವೆ ಘಟಕ ನಿರೀಕ್ಷೆ ಗಾಳಿ ಬದಲಿ ಜರ್ಸಿ ನಂಬರ್ 8 ಚಾಣಕ್ಯರಿಗೆ ದಾಳಿ ಕಂಡುಬರ್ತದೆ. ಕಾದುಗಳು ನಿರೀಕ್ಷೆ ಒಂದು ಟಚ್ ಮಾಡುವ ಪ್ರಯತ್ನ. ಕಾದುಗಳು ನಿರೀಕ್ಷೆ ಸಂಪಾದನೆ ಆಗ್ತಾ ಇದ್ದೀನಿ ಗದಗ ತಂಡಕ್ಕಾಗಿ. ಗಾಳಿ ಹೋಗದಲ್ಲಿ ಯಶವಂತ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಯಶಸ್ವಿ ದಾಳಿಗಳನ್ನು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಂತ ಆಟಗಾರ. ಒಂದು ಅಂಟಿಸಿಗೆ ಪ್ರಯತ್ನವಿತ್ತು. ಅಲ್ಲಿ ಗಾಲು ನಿರೀಕ್ಷೆ ಎರಡು ತಂಡ ಕೂಡ ಆತಂಕ ಬಯಸಿಕೊಂಡವರು. ಎರಡು ಅಂಕದ ಸಂಪಾದನೆ ಆಗ್ತದೆ ಶ್ರೀ ಮಿಥುನ್ಜಿ ಪಾಟೀಲ್ ಮೇರೆಗಲ್ ತಂಡಕ್ಕಾಗಿ. ನಿರ್ಣಾಯಕರ ನಿರ್ಣಯವನ್ನು ಅಂತಿಮವಾಗಿ ದಯಮಾಡಿ ಯಾವುದೇ ಆಟಗಳು ಕೂಡ ಒಂದು ನಿರ್ಣಯಕ್ಕೆ ಬದ್ಧರಾಗಿರಬೇಕು. ಉತ್ತಮವಾದ ರೇಡ್ ಆಗ್ತಾರದಲ್ಲಿ ಶ್ರೀ ಮಿಥುನ್ಜಿ ಪಾಟೀಲ್ ತಂಡಕ್ಕಾಗಿ. ವ್ಯವಸ್ಥೆ ಬಾರಿ ಗಾಳಿ ಹೋಗಲಿ ವಿಠಲ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ವಾಪಸ್ಸಾದಂತ ಆಟಗಾರ. ಅಟ್ಯಾಚ್ಗೆ ಪ್ರಯತ್ನ. ಕಾಲುಗಳ ನಿರೀಕ್ಷೆ ಅಟ್ಯಾಚ್ಗೆ ಮತ್ತೆ ಪ್ರಯತ್ನ. ಆದ್ರೆ ಯಾವುದೇ ಅಂಕವಿಲ್ಲ. ಮತ್ತೆ ದಾಳಿಯ ಬಗ್ಗೆ ವಿಜಯ. ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಇಲ್ಲಿ ಕಾಲುಗಳ ನಿರೀಕ್ಷೆ ಕಳೆದ ಎಲ್ಲಾ ಪಂದ್ಯಗಳು ಕೂಡ ತಮ್ಮ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಂತ ಆಟಗಾರ. ತಂಡದ ನಾಯಕ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಒಂದು ರೋಮಾಂಚನಕಾರಿಯಾದ ಸಾಕ್ಷಿಯಾಗಿ ಪ್ರೇಕ್ಷಕರ ಅಂಕದ ಮಾದರಿಯನ್ನು ಬಲಿಷ್ಠ ತಂಡಗಳ ಪಂದ್ಯ. ಈ ಬಾರಿ ದಾಳಿ ಭಾಗದಲ್ಲಿ ಎಡಬರಿಯ ದಾಳಿಗಾರ ವಿಜಯ ಜರ್ಸಿ ನಂಬರ್ 5 ನಲ್ಲಿ ತನ್ನನ್ನು ಗುರುತಿಸಿಕೊಳ್ತಾ ಇದ್ದಾನೆ ಒಂದು ಟೂರ್ನಿಯಲ್ಲಿ. ಅವರ ಜೊತೆ ಎಲ್ಲಾ ಪಂದ್ಯಗಳು ಕೂಡ ಯಶಸ್ವಿ ದಾಳಿಗಳ ಮುಖೇನ ಅಂಕವನ್ನು ಕೈ ಹಾಕಿದಂತ ಆಟಗಾರ. ಡಿಫೆನ್ಸ್ ಕನ್ಫ್ಯೂಸ್ ಮಾಡುವಲ್ಲಿ ಯತ್ನ. ಪ್ರಯತ್ನವಿತ್ತು ಆದರೆ ವಿಫಲ. ಶ್ರೀಮತಿ ದಾಳಿ ಮುಗಿದ ಯಶವಂತ ಕಳೆದ ದಾಳಿಯಲ್ಲಿ 2 ಅಂಕದೊಂದಿಗೆ ವಾಪಸ್ ಆದಂತ ಆಟಗಾರ. ಈ ದಾಳಿಯಲ್ಲಿ ಏನಾಗಬಹುದು
ಎರಡು ಬಲಿಷ್ಠ ತಂಡಗಳ ನಡುವಿನ ಪಂದ್ಯ ಅಂಕಣ ಒಳಭಾಗದಲ್ಲಿ ಇಂತಹ ಒಂದು ಚಳಿಯಲ್ಲಿ ಕೂಡ ಬೆವರು ಬೀಳಿಸುವಂತಹ ಪಂದ್ಯ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಎರಡು ತಂಡಗಳು ಕೂಡ ಪ್ರತಿಷ್ಠಿತ ಪಂದ್ಯಗಳನ್ನು ಆಡಿದಂತಹ ಆಟಗಾರರು ಅಪಾಸತಿ ಪಡ್ತಾ ಇದ್ದಾರೆ. ಥರ್ಡ್ ರೈಟ್, ಇಟ್ ಇಸ್ ಡಿಸೈಡ್ ರೈಟ್. ಮಾಡುವಿಲ್ಲವೇ ಪಡಿತಾಳೆ ಹೋಗಲಿ ಬಿಟ್ಟಲ್ಲ. ಕಾನೂನು ನಿರೀಕ್ಷೆ ಉತ್ತಮವಾದ ಹಿಡಿತ ಬರ್ತಾ ಇದೆ. ಒಂದು ಹೊಂದಾಣಿಕೆ ಇರ್ತಾ ಇಲ್ಲಿ ವಿಜಯನ ಕಡೆಯಿಂದ ಉತ್ತಮವಾದ ಒಂದು ಹಿಡಿತ ಕಂಡು ಬರ್ತಾ ಇರೋದು ಇಲ್ಲಿ ವಿಜಯನ ಕಡೆಯಿಂದ. ಇಲ್ಲಿ ಪ್ಲೇಟ್ ಎಂಜೂರಿ ಆದ ರೀತಿ ಕಾಣ್ತಾ ಇದೆ. ಇವರಿಗೆ ಕೂಡ ಇಲ್ಲಿ ಥರ್ಡ್ ರೈಟ್, ಇಟ್ ಇಸ್ ಡಿಸೈಡ್ ರೈಟ್. ಡಿಸೈಡ್ ರೈಟ್ ನಲ್ಲಿ ಯಶವಂತ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಯಶಸ್ವಿ ದಾಳಿಗಳ ಮುಖೇನ ತಮ್ಮ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಆಟಗಾರ ಯಶವಂತ. ಇಲ್ಲಿ ಮತ್ತೆ ಯಶಸ್ಸು. ಉತ್ತಮದೊಂದು ರೋಮಾಂಚನಕಾರಿಯಾದ ಸಾಕ್ಷಿ ಆಗ್ತದೆ ಪ್ರೇಕ್ಷಕರ ಅಂಕದ ಭಾಗದಲ್ಲಿ. ಎರಡು ಬಲಿಷ್ಠ ತಂಡಗಳ ನಡುವಿನ ರೋಮಾಂಚನಕಾರಿಯಾದಂತಹ ಪಂದ್ಯ. ಇಲ್ಲಿ ಮತ್ತೆ ದಾಳಿಯ ಭಾಗದಲ್ಲಿ ವಿಜಯ. ಕಾನೂನು ನಿರೀಕ್ಷೆ ಉತ್ತಮವಾದ ಯಶಸ್ವಿ ಬರ್ತಾ ಇದೆ ವಿಜಯನ ಕಡೆಯಿಂದ. ಈ ಭಾಗದಿಂದ ದಾಳಿಗೆ ಪ್ರಯತ್ನ ಇತ್ತು, ಆದರೆ ವಿಫಲವಾಗ್ತಾ ಇದೆ. ಮತ್ತೆ ವಿಜಯ. ಈ ಕಾನೂನು ನಿರೀಕ್ಷೆ ಪಂದ್ಯ ಯಾವ ಕ್ಷಣದಲ್ಲಾದ್ರೂ ಕೂಡ ಯಾರ ಪರವಾಗಿ ಕೂಡ ಮಾಡಬಹುದು. ಉತ್ತಮವಾದ ಹಿಡಿತ ಬರ್ತಾ ಇಲ್ಲ. ಹೊಂದಾಣಿಕೆ ಹಿಡಿತಕ್ಕೆ ಗದಗ ತಂಡ ಫಸ್ಟ್ ಮುಖಾಮುಖಿಯಾದಂತಹ ತಂಡಗಳು ಈ ಬಾರಿ. ಮತ್ತೆ ವಿಜಯ. ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಗಳ ಮುಖೇನ ಉದಾಗರು ಸೇರ್ಪಡೆ ಮಾಡಿದಂತಹ ಆಟಗಾರ ತಮ್ಮ ತಂಡಕ್ಕಾಗಿ. ಶಾಂತ ರೀತಿಯಿಂದ ಪಂದ್ಯ ಸಾಗ್ತಾ ಇದೆ ಅಂಕಗಳ ಭಾಗದಲ್ಲಿ. ಬಲಿಷ್ಠ ತಂಡಗಳ ನಡುವಿನ ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ. ಬರಿ ದಾಳಿ ಹೋದಲ್ಲಿ ಜರ್ಸಿ ನಂಬರ್ 22. ಇವರು ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಈ ಕಾನೂನು ನಿರೀಕ್ಷೆ ದಾಳಿಯಲ್ಲಿ ಏನಾಗಬಹುದು. ಒಂದು ಕಿಕ್ಕಿಗೆ ಪ್ರಯತ್ನ. ಮತ್ತೆ ತಂಡದ ನಾಯಕ ಸುಧೀರ ದಾಳಿ ಹೋದಲ್ಲಿ ಜರ್ಸಿ ನಂಬರ್ 4 ನಮ್ಮ ಗುರುತಿಸಿಕೊಳ್ತಾ ಇದ್ದಾರೆ ಒಂದು ಟೂರ್ನಿಯಲ್ಲಿ. ವ್ಯವಸ್ಥೆ ಎಂತಹ ಒಳಭಾಗದಲ್ಲಿ ಕುದುರುಮುಖೇನ ದಾಳಿಯನ್ನು ನಡೆಸ್ತಾ ಇದ್ದಾನೆ. ಅತ್ಯಂತ ಶಾಂತ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರ ಅಂಕಗಳು. ಬಲಿಷ್ಠ ತಂಡಗಳ ನಡುವಿನ ಪಂದ್ಯ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಮತ್ತೆ ದಾಳಿ ಹೋದಲ್ಲಿ 22. ವ್ಯವಸ್ಥೆ ಬರ್ತಾ ಇದೆ. ಕಾರ್ನರ್ ಇವುದರಿಂದ ಡಬಲ್ ಆಂಕಲ್ ನೋಡುತ್ತೆ. ಥರ್ಡ್ ರೈಟ್, ಇಟ್ ಇಸ್ ಡಿಸೈಡ್ ರೈಟ್. ಮಾಡುವಿಲ್ಲವೇ ಮಡಿ ದಾಳಿ ಹೋದಲ್ಲಿ ವಿಜಯ. ಕಳೆದ ದಾಳಿಯಲ್ಲಿ ಯಶಸ್ವಿ ಅಂಕದಲ್ಲಿ ವಾಪಸ್ಸಾದ ದಾಳಿಗಳಲ್ಲಿ ಕಾನೂನು ನಿರೀಕ್ಷೆ. ಥರ್ಡ್ ರೈಟ್ ಅಂಕ ತರಲೇಬೇಕಾದಂತಹ ಒತ್ತಡ ತಮ್ಮ ತಂಡಕ್ಕಾಗಿ ವಿಜಯನಿಗೆ. ತೆಗೆದುಕೊಂಡು ಬಾಯಿನ ಸಿಕ್ಕುವ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿದ್ರಿ ವಿಜಯ. ಸಾಕಷ್ಟು ಒಳಭಾಗದಲ್ಲಿ ಕುದುರೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ವಿಜಯ. ಕಾನೂನು ನಿರೀಕ್ಷೆ. ಡ್ಯಾಶ್ ಬರ್ತಾ ಇರಲಿ. ಎಂತಹ ಒಂದು ಡ್ಯಾಶ್ ಇದು. ಇವತ್ತು ನಗರ ಸೇರ್ಪಡೆ ಆಗ್ತಾ ಇರೋದು ಮಿತ್ರಜಿ ಪಾಟೀಲ್ ಅಭಿಮಾನಿಗಳ ಗಣ್ಯರ ತಂಡಕ್ಕಾಗಿ 4-5 ಮಧ್ಯ ಪಂದ್ಯ ಮೈದಾನದಲ್ಲಿ.
ಸಾರಿ 5-5. ಇಲ್ಲಿ ಮತ್ತೆ ಸಮಬಲ. ಇಲ್ಲಿ ಮತ್ತೆ ದಾಳಿ ಬಗ್ದಿನಿ ಯಶವಂತ್. ಇವತ್ತಿನ ಒಂದು ಡಿಫೆನ್ಸ್ ಕನ್ಫ್ಯೂಸ್ ಮಾಡುವಲ್ಲಿ ಪ್ರಯತ್ನ. ಅಂಕದ ಹುಡುಕಾಟಕ್ಕಾಗಿ ಕರೆ ಆಗ್ತಾ ಇದೆ ಕಾನೂನು ನಿರೀಕ್ಷೆ. ಯಾವುದೇ ಅಂಕ ಇಲ್ಲ ಮತ್ತು ವಾಪಸ್ ತನ್ನ ಗೂಡಿಗೆ. ಇವತ್ತಿನ ಮತ್ತೆ ದಾಳಿ ಬಗ್ದಿನಿ ಪ್ರತಿಭಾನ್ವಿತ ದಾಳಿಗಾರ. ಉತ್ತರ ಕರ್ನಾಟಕದ ಸಾಕಷ್ಟು ಪ್ರತಿಷ್ಠಿತ ಪಂದ್ಯಗಳಲ್ಲಿ ಭಾಗವಹಿಸಿ ಆಡಿದಂತ ಆಟಗಾರ. ಪ್ರಯತ್ನ ಮತ್ತೆ ಒಂದು ಅಂಕದ ಸೇರ್ಪಡೆ ಆಗ್ತಿರೋದ್ರಿ ಗದಗ ರೈಲ್ವೆ ತಂಡಕ್ಕಾಗಿ. ಇಲ್ಲಿ ಮತ್ತೆ ದಾಳಿ ಹೋದ್ರಿ ಯಶವಂತ್. ಉತ್ತಮವಾದ ಒಂದು ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಯಶವಂತ. ಹಾಗೂ ಎಲ್ಲಾ ಪದದಲ್ಲಿ ಕೂಡ ಯಶಸ್ವಿ ದಾಳಿಗಳ ಬಗ್ಗೆ ತಮ್ಮ ತಂಡಕ್ಕೆ ಆಸರೆಯಾದಂತ ಆಟಗಾರರಿಗೆ ಬಾರಿ ದಾಳಿ ಹೋಗಿ ಮತ್ತೊಂದು ಉತ್ತಮವಾದ ಹಿಡಿತ. ಸುಂದರ ಹೊಂದಾಣಿಕೆ ಇಟ್ಟಿಗೆ ಮುಂದಾಗ್ತಾ ಇದ್ದಾರೆ ಗದಗ ತಂಡದ ಆಟಗಾರರು. ರೈಲ್ವೇಸ್ ಗದಗ ತಂಡದ ಆಟಗಾರರಿಂದ ಒಂದು ಹೊಂದಾಣಿಕೆ ಹಿಡಿತ ಬಲಿಷ್ಠ ಆಟಗಾರನೇ ಕಟ್ಟಿ ಹಾಕಲು ಯಶಸ್ಸಾಗ್ತಾ ಇದೆ. ಅಂಗದ ಒಳಭಾಗದಲ್ಲಿ 3 ಜನ ಸುಪ್ಪಣ್ಣೆ ಆನ್ ಆಗಿರ್ತದ. ಹಿಡಿದರೆ 2 ಅಂಕ. ಉತ್ತಮವಾದ ಹಿಡಿತ ಕೂಡ ಕಂಡು ಬರ್ತಾ ಇದೆ ಕೃಷ್ಣ ಕಡೆಯಿಂದ. ಒಂದು ಬಲಿಷ್ಠ ಟ್ಯಾಕಲ್ ಮಾಡಿದ್ರು ಸೇರ್ಪಡೆ ಮಾಡಲು ಯಶಸ್ಸಾಗ್ತಾ ಇದೆ. ಆಫ್ಟರ್ ಚೇಂಜ್ ದ ಕೋರ್ಟ್. ಕೂಡ ಒಂದು ಟೂರ್ನಿಯ ಬಲಿಷ್ಠ ತಂಡಗಳು. ಎರಡು ಅಂಕದ ಸಂಪಾದನೆ ಆಗ್ತಿರೋದ್ರಲ್ಲಿ ಶ್ರೀ ಮಿತ್ರಜಿ ಪಾಟೀಲ್ ಅಭಿಮಾನಿ ಬಳಗ ತಂಡಕ್ಕಾಗಿ. ಇದರೊಂದಿಗೆ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಇಲ್ಲಿ ಶ್ರೀ ಮಿತ್ರಜಿ ಪಾಟೀಲ್ ಅಭಿಮಾನಿ ಬಳಗ ತಂಡ. 9-7 ಮಧ್ಯೆ ಅಂಕದ ಒಳಭಾಗದಲ್ಲಿ ಪಂದ್ಯ. ಒಂದು ರೋಮಾಂಚನಕಾರಿಯಾದ ಪಂದ್ಯಕ್ಕೆ ಸಾಕ್ಷಿಯಾಗಿ ಪ್ರೇಕ್ಷಕರ ಅಂಕದ ಒಳಭಾಗದಲ್ಲಿ ಬಲಿಷ್ಠ ತಂಡಗಳ ನಡುವಿನ ಪಂದ್ಯ. ಮತ್ತೆ ವಿಜಯ. ಇಲ್ಲಿ ಕಾನೂನು ನಿರೀಕ್ಷೆ 9-7 ಮಧ್ಯೆ ಪಂದ್ಯ ಅಂಕದ ಒಳಭಾಗದಲ್ಲಿ. ರಸಿಗೆ ಮತ್ತೆ ವಿಜಯ. ಕಳೆದ ದಾಳಿಯಲ್ಲಿ 2 ಅಂಕದೊಂದಿಗೆ ತಮ್ಮ ತಂಡಕ್ಕೆ ಆಸರೆಯಾದಂತ ಆಟಗಾರ. ಈ ಬಾರಿ ಕಾನೂನು ನಿರೀಕ್ಷೆ. ಸಾಕಷ್ಟು ಒಳಭಾಗದಲ್ಲಿ ಮುಖ್ಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ಯಾವುದೇ ಅಂಕವಿಲ್ಲ. ಈ ಬಾರಿ ದಾಳಿ ಬದಲಿಗೆ ಜರ್ಸಿ ನಂಬರ್ 3 ಕಾನೂನು ನಿರೀಕ್ಷೆ. ಅಂಕ ತರ್ಕಾರೋ ಇಲ್ಲ. ಶಾಂತ ರೀತಿಯ ಪಂದ್ಯ ಸಾಕ್ತಾ ಇದೆ ಪ್ರೇಕ್ಷಕರ ಅಂಕದ ಒಳಭಾಗದಲ್ಲಿ. ಬಲಿಷ್ಠ ತಂಡಗಳ ನಡುವಿನ ಪಂದ್ಯ 9-7 ಮಧ್ಯೆ ಅಂಕದ ಒಳಭಾಗದಲ್ಲಿ ಪಂದ್ಯ ಸಾಕ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಮಿತ್ರಜಿ ಪಾಟೀಲ್ ಅಭಿಮಾನಿ ಬಳಗ ನೆಲಗಲ್ ತಂಡ. ಮತ್ತೆ ದಾಳಿ ಬದಲಿ ಜರ್ಸಿ ನಂಬರ್ 09 ಒಂದು ಬಲಿಷ್ಠ ಆಟಗಾರ. ಉತ್ತಮವಾದ ಒಂದು ಅಂಕದ ಸಂಪಾದನೆ ಆಗ್ತಿರೋದ್ರಲ್ಲಿ ಶ್ರೀ ಮಿತ್ರಜಿ ಪಾಟೀಲ್ ಅಭಿಮಾನಿ ಬಳಗ ತಂಡಕ್ಕಾಗಿ. ಡಿಫೆನ್ಸಿವ್ ಮಿಸ್ಟೇಕ್ ಆಗ್ತಾ ಇದ್ದಾರೆ ತಂಡದಿಂದ. ಸೆಕೆಂಡ್ ಹಾಫ್ ರೈಟ್. ಇಟ್ ಇಸ್ ಅಟ್ ದಿಸ್ ಸೈಡ್ ರೈಟ್. ಮಾಡುವಿಲ್ಲವೇ ಮಳಿ ದಾಳಿಯಲ್ಲಿ ವಿಜಯ. ಅಂಕ ತರಲೇಬೇಕಾದಂತ ಒತ್ತಡದಲ್ಲಿ ವಿಜಯನಿಗೆ ಕಾನೂನು ನಿರೀಕ್ಷೆ. ಬೋನಸ್ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಕಾನೂನು ನಿರೀಕ್ಷೆ. ಒಟ್ಟು ಬೋನಸ್ ಪ್ಲಸ್ 2 ಒಟ್ಟು 3 ಅಂಕದ ಸೇರ್ಪಡೆ ಆಗ್ತಾ ಇರೋದಿರಿ. ನಿರ್ಣಾಯಕ ಬಲಿಷ್ಠ ತಂಡಗಳ ನಡುವಿನ ಪಂದ್ಯ ಅಂಕದ ಒಳಭಾಗದಲ್ಲಿ ಮತ್ತೆ ಯಶವಂತ. ಎಲ್ಲಾ ಪಂದ್ಯದಲ್ಲೂ ಕೂಡ ಯಶಸ್ವಿ ದಾಳಿಗಳ ಮುಖೇನ ತಮ್ಮ ತಂಡಕ್ಕೆ ಆಸರೆಯಾದಂತ ಆಟಗಾರ. ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದ ಆಟಗಾರರಿಗೆ ಮತ್ತೆ ದಾಳಿ ಹೋಗಿ ಹುಡುಕಾಟ
ರಜನಿ ದಾಳಿ ಬದಲಿ ವಿಠಲ್ ಉಪರಿಷ್ಟ ದಾಂಡಿಗ ಮತ್ತೊಂದು ಹಂತದ ಸೇರ್ಪಡೆ ಆಗ್ತಾ ಇರೋದ್ರಿ ಗದಗ ರೈಲ್ವೆ ತಂಡಕ್ಕಾಗಿ. ಮತ್ತೆ ವಿಜಯ ತಮ್ಮ ತಂಡಕ್ಕಾಗಿ ಸಾಕಷ್ಟು ಶ್ರಮ ಸಾಗಬಲ್ಲಂತ ಆಟಗಾರ, ತಮ್ಮ ತಂಡದ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಬಲ್ಲಂತ ಆಟಗಾರ. ಒಟ್ಟು ಮತ್ತೆ ದಾಳಿ ಬದಲಿ ಕಳೆದ ದಾಳಿ ಯಶಸ್ವಿ ದಾಳಿಯೊಂದಿಗೆ ವಾಪಸ್ಸಾದಂತ ಆಟಗಾರ. ಉತ್ತಮವಾದ ಎಂಟ್ರೆನ್ಸ್ ಪ್ರಯತ್ನ ಇತ್ತು, ಕಾದು ನೋಡಬೇಕು. ರೋಮಾಂಚನಕಾರಿಯಾದ ಸಾಕ್ಷಿ ಆಗ್ತದೆ ಪ್ರೇಕ್ಷಕರ ಅಂಕದ ಭಾಗದಲ್ಲಿ ಎರಡು ಬಲಿಷ್ಠ ತಂಡಗಳ ನಡುವಿನ ಪಂದ್ಯ. ಶ್ರೀಮತಿ ದಾಳಿ ಬದಲಿ ವಿಜಯ ಜರ್ಸಿ ನಂಬರ್ 7 ಅಲ್ಲಿ ತಾನು ಗುರುತಿಸಿಕೊಳ್ತಾರೆ ಒಂದು ಟೂರ್ನಿಯಲ್ಲಿ. ಶ್ರೀಮತಿ ಒಂದು ಅಂಕಕ್ಕಾಗಿ ಮನವಿ, ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇರೋದು ಶ್ರೀಮತಿ ಪಾಟೀಲ್ ಅಭಿಮಾನಿಗಳ ತಂಡಕ್ಕಾಗಿ. ಇದರೊಂದಿಗೆ ಒಂದು ಅಂಕದ ಮುನ್ನಡೆ. ಕೊನೆಯ 5 ನಿಮಿಷ ಎರಡು ತಂಡದ ನಾಯಕರ ಗಮನಕ್ಕಾಗಿ ಕೇವಲ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋನಸ್ ಪಾಯಿಂಟ್ ಗದಗ. ಇಲ್ಲಿ ಮತ್ತೆ ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರ ಅಂಕದ ಒಳಭಾಗದಲ್ಲಿ. ಅಂಕಕ್ಕಾಗಿ ಹುಡುಕಾಟ ನಡೆದಿದ್ದು ವಿಜಯ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ಒಂದು ಅಂಕ ಸೇರ್ಪಡೆ ಮಾಡಿದ್ದಾರೆ. ಈ ಬಾರಿ ಒಂದು ಉತ್ತಮವಾದ ಈಟ ಬರ್ತಾ ಇರೋದಿಲ್ಲಿ. ಎಂತಹ ಈಟ ಇದು. ಮತ್ತೆ ವಿಠಲ ಯಶಸ್ವಿಯಾಗಿ ದಾಳಿ ಮಾಡಿದಂತ ಆಟಗಾರ. ಆಡಿದ ಎಲ್ಲಾ ಪಂದ್ಯಗಳು ಕೂಡ ಯಶಸ್ವಿ ದಾಳಿಗಳನ್ನು ಬಿಟ್ಟು ತಮ್ಮ ತಂಡದ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಂತ ಆಟಗಾರ ಈ ಬಾರಿ ದಾಳಿ ಹೋದಲ್ಲಿ. ಎರಡು ತಂಡದ ನಾಯಕರು ತಮ್ಮ ಗಮನಕ್ಕಾಗಿ ಇನ್ನು ಕೇವಲ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹದಿಮೂರು 12 ರೈಲ್ವೇಸ್ ಗದಗ ತಂಡದ ಪರವಾಗಿ 13-12 ಮಧ್ಯ ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಉತ್ತಮವಾದ ರೋಮಾಂಚನಕಾರಿಯಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತಿದೆ ಪ್ರೇಕ್ಷಕರ ಅಂಕದ ಒಳಗೆ ಎರಡು ಬಲಿಷ್ಠ ತಂಡಗಳ ನಡುವಿನ ಪಂದ್ಯ. ಕೆಲವೇ ಕ್ಷಣಗಳಲ್ಲಿ ಒಂದು ಪಂದ್ಯದ ನಿರ್ಣಯ. ಎಂಪಿ ಆಗ್ತಾ ಇದೆ. ಮತ್ತೆ ವಿಠಲ ಕಳೆದ ದಾಳಿನ ಮಾಡಿದ ಆಟಗಾರರಲ್ಲಿ ಮತ್ತೆ ತಾನೇ ದಾಳಿನ ಸಂಗ್ರಹಿಸ್ತಾ ಇದ್ದಾನೆ. ಅತ್ಯಂತ ವೇಗಭರಿತವಾಗಿ ದಾಳಿ ಮಾಡಿದ ಆಟಗಾರ. ಸಾಕಷ್ಟು ಪ್ರತಿಷ್ಠಿತ ಟೂರ್ನಿಯಲ್ಲಿ ಭಾಗವಹಿಸಿ ಎಂಟಕ್ಕೆ ಪ್ರಯತ್ನ. ನಿರ್ಣಾಯಕರ ನೇರ ಸೇರ್ಪಡೆ ಆಗ್ತಿರೋದ್ರಲ್ಲಿ ರೈಲ್ವೇಸ್ ಗದಗ ತಂಡಕ್ಕಾಗಿ ನಿರ್ಣಾಯಕರ ನೇರ ವಿನಂತಿ ಮಂತ್ರಿ ದಯಮಾಡಿ ಅವರ ನಿರ್ಣಯಕ್ಕೆ ಸಹ ಬದ್ಧರಾಗಿರಬೇಕಾಗಿ ತಮಗೆ ವಿನಂತಿ. ಹಣ ಹೊರಸ್ಬಾರ್ದು. ನೀವು ರೈಲ್ವೆ ತಂಡದವ್ರು ಆಡ್ರ ರೆಫ್ರಿ ನಿಮ್ ಕೊಟ್ಟಿಲ್ಲ ಅಲ್ಲಿ ಎರಡು ಸೇಪ್ ಅಂತ ಮತ್ತೆ ನೀವು ಹೊಲಿಸ್ತಿರಲ್ಲ. ಕೊನೆಯ 3 ನಿಮಿಷ. ಎರಡು ತಂಡದ ನಾಯಕರ ಗಮನಕ್ಕೆ ಇನ್ನು ಕೇವಲ 3 ನಿಮಿಷ ಆಟ ಮಾತ್ರ ಬಾಕಿ ಇದೆ. ಸೆಕೆಂಡ್ ರೈಡ್ ಇಲ್ಲ ಅದು ಸರ್, ನಿರ್ಣಾಯಕರು ಇರ್ತಾರೆ. ಸೆಕೆಂಡ್ ರೈಡ್ ಆಡೋದು ರೆಫ್ರಿ ಆದ್ರೆ ನೀವೇ ಸೆಕೆಂಡ್ ರೈಡ್ 3rd ರೈಡ್ ಅಂತ ನೀವೇ ಹೇಳ್ತಿರಲ್ಲ. ಅವ್ರು ಎದಕ್ಕೆ ನೀವೇ ಆಡಿಸ್ಕೋರಿ ಸುಮ್ಮನೆ. ನಾ ಪ್ರತಿಯೊಂದು ದಾಳಿಗೆ ಅಬ್ಜೆಕ್ಷನ್ ಮಾಡ್ಬೋದು ಸರ್. ಅವ್ರಿಗೆ ಕಾರ್ಡ್ ಬಳಸಿ ಸರ್, ಅವ್ರ ಕಾರ್ಡ್ ನೀಡಿ ಮುಂದೆ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ನೀವೇ ಮಾತಾಡ್ತಿರಲ್ಲ ಎಲ್ಲದಕ್ಕೂ.
ಈ ದಾಳಿ ಬರೀ ಜರ್ಸಿ ನಂಬರ್ 22 ಕಾದು ನೋಡುವ ನಿರೀಕ್ಷೆ. ಒಂದು ಯಶಸ್ವಿಯಾದ ದಾಳಿ ಆಗ್ತಾ ಇರೋದಿಲ್ಲ. ರೈಲ್ವೇಸ್ ತಂಡದಿಂದ ಒಂದು ಮಿಸ್ಟೇಕ್ ಕಂಡು ಬರ್ತಾ ಇದೆ. ರೈಟ್ ಕವರ್ ಭಾಗದಿಂದ ಒಂದು ಮಿಸ್ಟೇಕ್, ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇರೋದಿಲ್ಲ. ಪಾಟೀಲ್ ಅಭಿಮಾನಿಗಳ ನೆರವು ತಂಡಕ್ಕಾಗಿ ಇಲ್ಲಿ ಮತ್ತೆ ವಿಠಲ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ಪ್ರಥಮ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಮಾಡಿದಂತ ಆಟಗಾರ. ಈ ಬಾರಿ ಕಾರು ನಿರೀಕ್ಷೆ. ಅದಾತು ಮುಗಿ ಮ್ಯಾಚ್ ಮುಗಿದು ಹೋಗೋಣ ಈಗ ಮೂರರ ಮಂದಿ ಪಂದ್ಯದಲ್ಲಿ ಒಂದು ಅಂಕದ ಮುನ್ನಡೆಯೊಂದಿಗೆ ತಿರುಪತಿ ದಾಳಿ ಮುಗಿದಿರಿ. ಸಚಿನ್ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆದಂತ ಆಟಗಾರ. ಎರಡು ತಂಡದ ನಾಯಕತ್ವ ಗಮನಕ್ಕೆ ಇನ್ನು ಕೇವಲ 2 ನಿಮಿಷದ ಆಟ ಮಾತ್ರ ಬಾಕಿ. 13-14 ಮಧ್ಯ ಪಂದ್ಯ ಮೈದಾನದಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿ ರೈಲ್ವೇಸ್ ಗದಗ ತಂಡ. ರೋಮಾಂಚನಕಾರಿಯಾದಂತಹ ಪಂದ್ಯ ಆಗ್ತಾ ಇದೆ. 2 ಬಲಿಷ್ಠ ತಂಡಗಳ ನಡುವಿನ ನೇರ ಹಣಾಹಣಿ ಪಂದ್ಯ. 13-14 ಮಧ್ಯ ಪಂದ್ಯ ಮೈದಾನದಲ್ಲಿ ಒಂದು ಅಂಕದ ಮುನ್ನಡೆಯೊಂದಿಗೆ ರೈಲ್ವೇಸ್ ಗದಗ ತಂಡ ಅತ್ಯಂತ ಶಾಂತ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇರುವುದು ಪ್ರೇಕ್ಷಕರ ಕಂಡುಕೊಳ್ಳುವ ಮುಖದಲ್ಲಿ. ಕೊನೆಯ 1 ನಿಮಿಷ. ಥರ್ಡ್ ರೈಟ್ ಇಟ್ ಇಸ್ ಅ ಡಿಸೈಡ್ ರೈಟ್. ಒಂದು ದಾಳಿ ನಿರ್ಣಾಯಕವಾಗುವುದು ಉತ್ತಮವಾದ ಯಶಸ್ವಿ ದಾಳಿ ಆಗ್ತಾ ಇರೋದಿಲ್ಲ ವಿಠಲನ ಕಡೆಯಿಂದ. ಒಂದು ಅಂಕದ ಸೇರ್ಪಡೆ. ಥರ್ಡ್ ರೈಟ್ ಇಟ್ ಇಸ್ ಅ ಡಿಸೈಡ್ ರೈಟ್. ಹೆಸರಿಂದ ಅಂಕದ ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ. ಈ ಒಂದು ದಾಳಿಯೇ ನಿರ್ಣಾಯಕ. ಈ ದಾಳಿಯೇ ಒಂದು ಪಂದ್ಯದ ನಿರ್ಣಾಯಕ ದಾಳಿ ಆಗಬಹುದು. ಸ್ಕೋರ್ 15-14 ಮಧ್ಯ ಪಂದ್ಯ ಮೈದಾನದಲ್ಲಿ ಒಂದು ಅಂಕದ ಮುನ್ನಡೆಯುವ ರೈಲ್ವೇಸ್ ಗದಗ ತಂಡ ಅಂತಹ ಒಂದು ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಪ್ರೇಕ್ಷಕರೇ. ಅತ್ಯಂತ ಒಂದು ರೋಮಾಂಚನಕಾರಿಯಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತದೆ. ಅಂಕದ ಒಳಭಾಗದಲ್ಲಿ 2 ವರಿಷ್ಠ ತಂಡಗಳ ನಡುವಿನ ಪಂದ್ಯ. ಪಂದ್ಯ ಸಮಾಧಾನವಾಗಿ 15-15. ಕುರ್ಚಿ 3 ರಿಮೋಟ್ ಕೊಡಬೇಕಲ್ಲ. ಮ್ಯಾಚ್ ಯಾರು ಚೆನ್ನಾಗಿ ಆಡಿದ್ರೆ ಇರ್ಲಿ. ಹೌದು ಆಕ್ಚುಲಿ ಅಲ್ಲಿ ಪಾಯಿಂಟ್ ಐತಲ್ಲ, ಹಾಗಾದ್ರೆ ಪಾಯಿಂಟ್ ಕೊಟ್ಟು